ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ನಾವು ಒಟ್ಟು ಈಗ 4 ಭಾಗ ಮಾಡಿ ಸಮಾಂತರ ಶ್ರೇಣಿ ಒಳಗೆ 1 ಮಾರ್ಕ್ಸ್ದಿಂದ ಹಿಡಿದು 4 ಮಾರ್ಕ್ಸ್ ತನಕ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾವಂತ ಭಾಗ 1ರಿಂದ ಭಾಗ 4ರೊಳಗೆ ಕಲ್ತೀವಿ. ಇವತ್ತು ಭಾಗ 5ರೊಳಗೆ 3, 4 ಮತ್ತು 5 ಮಾರ್ಕ್ಸಿಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನ ನೋಡೋಣ. ಇಷ್ಟು ದಿನ ನಾನು ಇನ್ನು 4 ಭಾಗ ಮಾಡಿದ್ನಲ್ಲ, ಅದ್ರೊಳಗೆ ನಿಮ್ಗೆ ಎಲ್ಲ ನಿಮ್ಗೆ ನಾ ಮಾಡಿದ ವಿಡಿಯೋ ಲೈಕ್ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗಂದ್ರೆ ಇವತ್ತು ನಾವು ಸಮಾಂತರ ಶ್ರೇಣಿ ಮೇಲೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ 3 ಮತ್ತು 4 ಮತ್ತು 5 ಮಾರ್ಕ್ಸಿಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನ ನೋಡೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ 650 ಹಾಗೂ ಇದೇ ಶ್ರೇಣಿಯ ಮೊದಲ 19 ಪದಗಳ ಮೊತ್ತ 589 ಆದಾಗ ಶ್ರೇಣಿಯ 20ನೇ ಪದವು The sum of first 20 term of an AP is 650 and the sum of its first and 19th term is 589. Then the 20th term of the same AP is. ಹಂಗಂದ್ರೆ ಕ್ವಶನ್ ಒಳಗೆ ಏನು ಕೊಟ್ಟಾರಲ್ಲ ಅದನ್ನ ಮೊದಲು ಹಚ್ಕೋಬೇಕು ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ ಅಂದ್ರೆ ಏನು ಹಚ್ಕೋಬೇಕು? ಸಮ್ ಅಂದ್ರೆ S20 = 650. ಹೌದಾ? ಮತ್ತೊಂದು ಏನು ಕೊಟ್ಟಾರಿ? ಇದೇ ಶ್ರೇಣಿಯ ಮೊದಲ 19 ಪದಗಳ ಮೊತ್ತ ಅಂದ್ರೆ S19 = 589. ಮತ್ತು ಏನನ್ನು ಕಂಡುಹಿಡಿ ಅಂದಾರ? ಶ್ರೇಣಿಯ 20ನೇ ಪದವನ್ನು ಕಂಡುಹಿಡಿಯಿರಿ. 20ನೇ ಪದ ಅಂದರೆ A20 =? ಹೌದಾ? ಯಾವ ರೀತಿ ಮಾಡ್ತೀರಿ ಇದನ್ನ? ಸಮಾಂತರ ಶ್ರೇಣಿಯೊಳಗೆ ಮೊತ್ತ ಕಂಡುಹಿಡಿಯೋ ಸೂತ್ರ ಏನು ಹೇಳ್ಕೊಟ್ಟಿದ್ದೆ ನಾನು ನಿಮ್ಗೆ? SN = n/2 2a + n-1 × d. ಹೌದಾ? ಈಗ ನಾವು S20 = n ಅಂದ್ರೆ 20 / 2 × 2a + 20 - 1 × d d ಆ್ಯಸ್ ಇಟ್ ಈಸ್ ಇಡ್ರಿ. S20 = 2 1 2 10. ಹೌದಾ? 10 × 2a + 20 - 1 ಅಂದ್ರೆ 19. 20ರಾಗ 1 ಕಳೆದ್ರೆ 19 × d. S20 ಅಂದ್ರೆ ಎಷ್ಟು ಕೊಟ್ಟಾರಿ? S20 ಅಂದ್ರೆ 650 = 10 × 2a + 19d. ಈಗ 650ಕ್ಕೆ 655 ಇಡ್ರಿ. ಇದು ಗುಣಾಕಾರ ಐತಿ. ಈ ಕಡೆ ಬಂದ್ರೆ ಏನಾಕೈತಿ? ಭಾಗಾಕಾರ ಆಕೈತಿ. 655 / 10 = 2a + 19d. ಈ 0 ಕ್ಯಾನ್ಸಲ್ ಆಯ್ತು. ಇಲ್ಲಿ ಉಳಿದಿದ್ದು ಎಷ್ಟು? 65 = 2a + 19d. ಇದಕ್ಕೆ ಸಮೀಕರಣ 1 ಅಂತ ಕೊಡ್ರಿ. ಇಕ್ವೇಷನ್ 1. ಅದೇ ರೀತಿ S19 = 589. ಇಲ್ಲಿನೂ SN ಸೂತ್ರ. SN = n/2 × 2a + n-1 × d. S19 = n ಅಂದ್ರೆ 19 / 2 × 2a + n ಅಂದ್ರೆ 19 - 1 × d. ಹೌದಾ? S19 = 19 / 2 ಹಂಗೆ ಇಡ್ರಿ. ಏನು ಕಟ್ತಾ ಹೋಗಂಗಿಲ್ಲ. 2a + 19ರಾಗ 1 ಕಳೆದ್ರೆ 18d. S19 ಅಂದ್ರೆ 589 = 19 / 2 × 2a + 18d. ಈಗ 19 ಇದೇನು 589 ಐತಲ್ಲ, 589ಕ್ಕೆ ಹಂಗೆ ಇಡ್ರಿ. ಇದು ಭಾಗಾಕಾರ ಐತಿ. ಈ ಕಡೆ ಬಂದ್ರೆ ಏನಾಕೈತಿ? ಗುಣಾಕಾರ ಐತಿ ಆಕೈತಿ. ಇದು 19 ಗುಣಾಕಾರ ಐತಿ. ಈ ಕಡೆ ಬಂದ್ರೆ ಭಾಗಾಕಾರ ಆಕೈತಿ. = 2a + 18d. 19 19 3 57, 1 ಉಳಿತು. 19 19, 31 2 2 1 3 2 6, 62 = 2a + 18d. ಇದಕ್ಕೆ ಸಮೀಕರಣ 2 ಅಂತ ಕೊಡೋಣ. ಸಮೀಕರಣ 1 ಮತ್ತು 2 ಬಿಡಿಸೋಣ ನಾವೀಗ. ಸಮೀಕರಣ 1 ಮತ್ತು 2 ಬಿಡಿಸ್ಬೇಕು. 2 ಬಿಡಿಸ್ಬೇಕಂದ್ರೆ ಅದ್ರಾಗ ಅದನ್ನ ಕಳೆನಿ. ಏನು ಮಾಡ್ತೀನಿ ನೋಡ್ರಿ. ಈಗ 65 = 2a + 19d. ಹೌದಾ? 62 = 2a + 18d. ಇಲ್ಲಿ ಕಡೆ ಅಂದರೆ 2ರಿಂದ ಕಟ್ತಾ ಹೊಡೆದ್ರೆ ಬರ್ತಿತ್ತು. ಆದ್ರೆ ನಾ ಯಾಕೆ ಬರಲಿಲ್ಲ ಅನ್ನೋದು ಇಲ್ಲಿ ಈಸಿ ಸ್ಟೆಪ್ ಆಕೈತೆ ಅನ್ನೋದಕ್ಕೆ ನಾ ಮಾಡ್ಕೊಂಡಿಲ್ಲ ಅದು. ಈಗ ನೋಡ್ರಿ, ಮೈನಸ್ ಇಲ್ಲಿ ಪ್ಲಸ್ ಇದ್ದಲ್ಲಿ ಕಳಿಬೇಕು. ಅದ್ರಾಗ ಅದನ್ನ ಇಲ್ಲಿ ಪ್ಲಸ್ ಇದ್ರೆ ಮೈನಸ್, ಇಲ್ಲಿ ಪ್ಲಸ್ ಇದ್ರೆ ಮೈನಸ್. 65ರೊಳಗೆ 62 ಕಳೆದ್ರೆ 3 = 2ರಾಗ 2 ಕ್ಯಾನ್ಸಲ್ ಆಗ್ತಾವೆ. 19ರಾಗ 1 ಕಳೆದ್ರೆ d. ಇದು ಏನು ಬಂತ? d = 3.
ಈಗ ಡಿ ಈಸ್ ಈಕ್ವಲ್ ಟು 3 ಬಂತಲ್ಲ, ಇದನ್ನು ಉಪಯೋಗಿಸ್ಕೊಂಡು ಇದೇ ಡಿ ಈಸ್ ಈಕ್ವಲ್ ಟು 3 ಬೆಲೆ ನಾ ಸಮೀಕರಣ 1ರಾಗ ಆದೇಶಿಸ್ತೇನೆ ನೋಡಿರಿ. ಡಿ ಈಸ್ ಈಕ್ವಲ್ ಟು 3 ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಡಿ ಈಸ್ ಈಕ್ವಲ್ ಟು 1 ಬೆಲೆಯನ್ನು ಸಮೀಕರಣ 1 ಏನೈತ್ರಿ 65 ಈಸ್ ಈಕ್ವಲ್ ಟು 2a ಪ್ಲಸ್ 19d. 65ಕ್ಕೆ 65 ಹಂಗೆ ಹಚ್ಕೋರಿ, 2a ಹಂಗೆ ಹಚ್ಕೋರಿ, ಪ್ಲಸ್ 19 ಇಂಟು ಡಿ ಅಂದರೆ ಎಷ್ಟು ಬಂತು 3. 65 ಹಂಗೆ ಹಚ್ಕೋರಿ, 2a ಹಂಗೆ ಇಡ್ರಿ, 19 3 57, 65 ಹಂಗೆ ಇಡ್ರಿ, ಪ್ಲಸ್ 57 ಈ ಕಡೆ ಬಂದ್ರೆ ಮೈನಸ್ 57 ಈಸ್ ಈಕ್ವಲ್ ಟು 2a. 65ರೊಳಗೆ 27 65ರೊಳಗೆ 57 ಕಳೆದ್ರೆ 8 ಈಸ್ ಈಕ್ವಲ್ ಟು 2a. 2a ಈಸ್ ಈಕ್ವಲ್ ಟು 8, a ಈಸ್ ಈಕ್ವಲ್ ಟು 8 ಭಾಗಲೇ 2, a ಈಸ್ ಈಕ್ವಲ್ ಟು ಎಷ್ಟು ಬಂತು 2 1 2 4 a ಈಸ್ ಈಕ್ವಲ್ ಟು 4. ಹೌದಾ, ನಮ್ಗೇನು ಕಂಡಿದೆ ಅಂದ್ರೆ 20ನೇ ಪದ A20. ಹೌದಾ, ಏನು ಸೂತ್ರ ಏನು, an ಈಸ್ ಈಕ್ವಲ್ ಟು a ಪ್ಲಸ್ n-1 ಇಂಟು ಡಿ. A20 ಈಸ್ ಈಕ್ವಲ್ ಟು A20ನ ಫೈಂಡ್ ಔಟ್ ಮಾಡಂದಾರ ಇಲ್ರಿ. a ಅಂದರೆ ಎಷ್ಟು ಬಂದೈತಿ ಈಗ ನಮ್ಗೆ 4 ಪ್ಲಸ್ n ಅಂದ್ರೆ 20, A20 ಅಂದರೆ n ಅಂದ್ರೆ 20 ಮೈನಸ್ 1 ಇಂಟು ಡಿ ಅಂದರೆ ಎಷ್ಟೈತಿ ಈಗ ಆಗಲೇ ಎಷ್ಟು ಬಂತು ರೀ, ಡಿ ಅಂದ್ರೆ 3. ಹೌದಾ, A20 ಈಸ್ ಈಕ್ವಲ್ ಟು 4 ಪ್ಲಸ್ 20 ಮೈನಸ್ 1 ಅಂದ್ರೆ 19 ಇಂಟು 3. ಹೌದಾ, A20 ಈಸ್ ಈಕ್ವಲ್ ಟು 4 ಪ್ಲಸ್ 19 19 3 57. A20 ಈಸ್ ಈಕ್ವಲ್ ಟು 57ರಾಗ 4 ಕೂಡಿಸಿದ್ರೆ 61. ಇದಾ ಆನ್ಸರ್ ನೋಡಿರಿ. ಇಷ್ಟೆಲ್ಲ ಸ್ಟೆಪ್ಸ್ ಮಾಡಬೇಕು. SN ಸೂತ್ರ ಬಳಸಬೇಕು, ಇಲ್ಲಿನೂ SN ಸೂತ್ರ ಬಳಸಿ, ಇಲ್ಲೇ ಒಂದು ಸಮೀಕರಣ ಬರ್ತೈತಿ, ಈ ಸಮೀಕರಣ ಬರ್ತೈತಿ, ಇವೆರಡು ಸಮೀಕರಣ ಬಿಡಿಸ್ಬೇಕು. ಬಿಡಿಸಿದ್ರೆ ಡಿ ಬೆಲೆ ಬರ್ತೈತಿ. ಆ ಡಿ ಬೆಲೆ ಬಂದಿದ್ದನ್ನು ಮತ್ತು ಅಂದ್ರೆ ಇನ್ನೊಂದು ಸಮೀಕರಣದೊಳಗೆ ಆ ಬೆಲೆ ತುಂಬಿದ್ರೆ ಮತ್ತು ಎ ಬೆಲೆ ಸಿಗ್ತೈತಿ. ಎ ಬೆಲೆ ಮತ್ತು ಡಿ ಬೆಲೆ ಸಿಕ್ಕ ಮೇಲೆ ಅದನ್ನು an ಈಸ್ ಈಕ್ವಲ್ ಟು a ಪ್ಲಸ್ n-1 ಇಂಟು ಡಿದೊಳಗೆ ಬೆಲೆ ತುಂಬಿದ್ರೆ A20 ಬೆಲೆ ಸಿಗ್ತೈತಿ. ಇಷ್ಟು ಮಾಡಿದ್ರೆ ನಿಮ್ಗೆ 4 ಮಾರ್ಕ್ಸಿನ ಕ್ವಶನ್ ಇದು. ತಿಳಿತಾ ಇದು? ನಿಮ್ಗೆ ಏನೋ ಡೌಟ್ ಇದ್ರೂ ಕಮೆಂಟ್ ಬಾಕ್ಸ್ನ ಹಾಕ್ರಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ತಿಳಿಲಿಲ್ಲ ಲೆಕ್ಕನೂ ಇನ್ನೊಮ್ಮೆ ಹೇಳ್ಕೊಡ್ರಿ ಅಂತ ನೀವು ಹಾಕಿದ್ರು ನಾ ಮತ್ತೆ ನಿಮ್ಗೆ ರೆಕಾರ್ಡ್ ಮಾಡಿ ಕಳಿಸ್ತೇನಂತ. ನೆಕ್ಸ್ಟ್ ನೋಡಿರಿ, ಇದು 5 ಮಾರ್ಕ್ಸಿಂದ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಕ್ವಶನ್. ಎಷ್ಟು ಇಂಪಾರ್ಟೆಂಟ್ ಇತ್ತಲ್ಲ ಫುಲ್ ಲಕ್ಷ ಕೊಟ್ಟು ನೋಡ್ರಿ. ನನ್ನ ಜೊತೆ ನೀವು ಲೆಕ್ಕ ಮಾಡ್ಕೊಂತವ್ರಿ. ಒಂದು ಪೆನ್ನು ಪೇಪರ್ ಯಾವಾಗೂ ಮ್ಯಾಥ್ಸ್ ಕ್ಲಾಸಿಗೆ ಕುಂದಿರ್ಬೇಕಂದ್ರೆ ಒಂದು ಪೆನ್ನು ಪೇಪರ್ ನಮ್ಮ ಜೊತೆನೇ ಇರಬೇಕು. ಇಟ್ಕೊಂಡು ಅದು ಮಾಡ್ಕೊತ ಹೋದ್ರಷ್ಟೇ ಗೊತ್ತಾಗೈತಿ ಇವ್ರೇನು ಹೇಳಾಕುಂತಾರಪ್ಪ ಅನ್ನಂಗೆ ಆಗ್ತೈತಿ. ಇಲ್ಲ ಅಂದ್ರೆ ನೋಡಿರಿ ಎಷ್ಟು ಇದೈತಲ್ಲ ಸ್ಟೆಪ್ ಬೈ ಸ್ಟೆಪ್ ಲಕ್ಷ ಕೊಟ್ಟು ನೋಡಿರಿ. ಇದು ಎಷ್ಟು ಇಂಪಾರ್ಟೆಂಟ್ ಐತ್ಲಕ್ಕ, ಎಷ್ಟು ದೊಡ್ಡದೈತಿ. ಮತ್ತು ನೋಡಿರಿ 5 ಮಾರ್ಕ್ಸಿನ ಕ್ವಶನ್ ಇದು. ಸಾಮಾನ್ಯ ವ್ಯತ್ಯಾಸವು ಮತ್ತು ಇವ್ರು ಎಲ್ಲಿಂದ ತಂದು ಹೇಳಾಕುಂತಾರೆ ಏನು ಅಂತ ನೀವು ಡೌಟ್ ಮಾಡಬೇಡ್ರಿ. ಇವೆಲ್ಲ ಹಿಂದಿನ ಕ್ವಶನ್ ಪೇಪರ್ನೊಳಗೆ ಕೇಳಿದ ಕ್ವಶನ್ಸ್ ಮುಂದೂ ನಿಮ್ಗೆ ಇದೇ ರೀತಿ ಕೇಳ್ತಾರೆ. ಸ್ವಲ್ಪ ನಂಬರ್ ಎಲ್ಲ ಚೇಂಜಸ್ ಮಾಡಿ ಕೇಳ್ಬೋದು ಅಷ್ಟೇ ಹೊರತು ಇದೇ ಟೈಪ್ ಕ್ವಶನ್ಸ ನಿಮ್ಗೆ ಬರ್ತಾವ್ರಿ. ನೋಡ್ರಿ ಹೆಂಗೆ ಹೇಳ್ಯಾರ, ಸಾಮಾನ್ಯ ವ್ಯತ್ಯಾಸವು ಸಮನಾಗಿರುವ 2 ವಿಭಿನ್ನ ಸಮಾಂತರ ಶ್ರೇಣಿಗಳಲ್ಲಿ ಮೊದಲನೇ ಶ್ರೇಣಿಯ ಮೊದಲನೇ ಪದವು ಎರಡನೇ ಶ್ರೇಣಿಯ ಮೊದಲನೇ ಪದಕ್ಕಿಂತ 3 ಹೆಚ್ಚಾಗಿದೆ. ಮೊದಲನೇ ಶ್ರೇಣಿಯ 7ನೇ ಪದವು 28 ಮತ್ತು ಎರಡನೇ ಶ್ರೇಣಿಯ 8ನೇ ಪದವು 29 ಆದಾಗ ಈ 2 ವಿಭಿನ್ನ ಸಮಾಂತರ ಶ್ರೇಣಿಗಳನ್ನು ಕಂಡುಹಿಡಿಯಿರಿ. ಏನಪ್ಪ ಇದು ಎಲ್ಲಿನ ಕ್ವಶನ್ ತಂದ್ರೆ ಏನೋ ಅರ್ಥ ಆಗಬಲ್ದ ಅನ್ಬೇಡ್ರಿ. ಕ್ವಶನ್ ಅಷ್ಟೇ ಕಾಣಕ್ಕಷ್ಟ ಹಂಗೈತಿ, ನೋಡಿದ್ರೆ ಭಾಳ ಈಸಿ ಐತ್ರಿ ಇದು. ನೋಡಿರಿ, ಸಾಮಾನ್ಯ ವ್ಯತ್ಯಾಸವು ಸಮನಾಗಿರುವ ಸಾಮಾನ್ಯ ವ್ಯತ್ಯಾಸ ಏನಿರ್ತಂತ ಸಮನಾಗ್ಯದಾವಂತ. ಅದ್ರಾಗಿ ಅಲ್ಲಿ 2 ವಿಭಿನ್ನ ಸಮಾಂತರ ಶ್ರೇಣಿ ಅದಾವಂತ. 2 ಸಮಾಂತರ ಶ್ರೇಣಿ ಅದಾವೆ, ಒಂದಲ್ಲ. ಈ ಸಲ ಎಷ್ಟು ಅದಾವ್ರಿ? 2 ಸಮಾಂತರ ಶ್ರೇಣಿ ಅದಾವೆ. ಮೊದಲನೇ ಶ್ರೇಣಿಯ ಈಗ ನೋಡ್ರಿ, ನಾ ಮೊದಲನೇ ಶ್ರೇಣಿದ ಮೊದಲನೇ ಪದ ಎ ಅಂತ ತೊಗೊತೀನಿ. ಮೊದಲನೇ ಶ್ರೇಣಿ ಮೊದಲನೇ ಪದ ಏನು? ಎ. ಹೌದಾ, ಎರಡನೇ ಶ್ರೇಣಿಯ ಮೊದಲನೇ ಪದ ಬಿ ಅಂತ ತೊಗೊತೀನಿ. ನೋಡ್ರಿ, ಮೊದಲನೇ ಶ್ರೇಣಿಯ ಮೊದಲನೇ ಪದ ಎ ಅಂತ ತೊಗೊತೀನಿ. ಎರಡನೇ ಶ್ರೇಣಿ ಅಲ್ಲಿ 2 ಶ್ರೇಣಿ ಕಂಡುಹಿಡಿಬೇಕಲ್ಲ ನಾವು. ಅದರೊಳಗೆ ನಾ ಮೊದಲನೇ ಶ್ರೇಣಿ ಮೊದಲನೇ ಪದ ಎ ಅಂತ ತೊಗೊತೀನಿ. ಎರಡನೇ ಶ್ರೇಣಿಯ ಮೊದಲನೇ ಪದ ಏನು ತೊಗೊತೀನಿ? ನಾನು ಬಿ ಅಂತ ತೊಗೊತೀನಿ. 2 ಮೊದಲನೇ ಪದನ ನಾವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಮೊದಲನೇ ಶ್ರೇಣಿ ಅಲ್ಲಿ ನಾವು 2 ಶ್ರೇಣಿ ಕಂಡುಹಿಡಿಬೇಕಲ್ಲ, ಅದ್ರಾಗ ಮೊದಲನೇ ಶ್ರೇಣಿ ಮೊದಲನೇ ಪದ ಎ, ಎರಡನೇ ಶ್ರೇಣಿ ಮೊದಲನೇ ಪದ ಬಿ. ಹೌದಾ, ಈಗ ನೋಡ್ರಿ ಅವ್ರೇನು ಹೇಳ್ಯಾರ, ಮೊದಲನೇ ಶ್ರೇಣಿಯ ಮೊದಲನೇ ಪದವು ಅಂದರೆ ಎ, ಎರಡನೇ ಶ್ರೇಣಿಯ ಮೊದಲನೇ ಪದ ಬಿ ಅದಕ್ಕಿಂತ ಎಷ್ಟು ಹೆಚ್ಚಾಗೈತಂತ? 3 ಹೆಚ್ಚಾಗಿದೆ. ನೋಡ್ರಿ, ನಿನ್ನೆನೂ ಹೇಳ್ಕೊಟ್ಟಿದ್ದೇನಾ, ಹೆಚ್ಚಾಗಿದೆ ಅಂತ ಬಂದ್ರೆ ಪ್ಲಸ್ ಮಾಡ್ಕೋಬೇಕ್ರಿ. ಪ್ಲಸ್ ಮಾಡಿರಿ, +3. ಹೌದಾ, ಈ ಸ್ಟೆಪ್ ಹಚ್ಚಿದ್ರಾಗ ಏನರ ಡೌಟ್ ಐತಿ ನಿಮ್ಗೆ? ಇಲ್ಲಲ್ಲ. ನೋಡ್ರಿ, ಇಷ್ಟು ಕ್ವಶನ್ನ ಕೊಟ್ಟದ್ದು ಹಚ್ಚಿದ್ವಿ. ನೋಡ್ರಿ ನೆಕ್ಸ್ಟ್ ಮತ್ತೇನು ಕೊಟ್ಟಾರ? ಮೊದಲನೇ ಶ್ರೇಣಿಯ 7ನೇ ಪದವು
ಮೊದಲನೇ ಶ್ರೇಣಿ 7ನೇ ಪದ, ಮೊದಲನೇ ಶ್ರೇಣಿಯ 7ನೇ ಪದ ಅಂದರೆ A7 = ಎಷ್ಟೈತಂತ 28. ಹೌದಾ? ನಾನು ನಿನ್ನೆ ಕ್ಲಾಸ್ ಒಳಗೆ ನಿಮ್ಗೆ ಹೇಳಿದ್ದೆ A7 ಕೊಟ್ಟಾರಂದ್ರೆ 7ನೇ ಪದ ಬರೀಬೇಕಂದ್ರೆ A ಪ್ಲಸ್ ಎಷ್ಟು ಬರೀಬೇಕಂತ ಹೇಳೇನ್ರಿ? ಹೇಳ್ರಿ ನೋಡೋಣ, ಕಮೆಂಟ್ಸ್ ಮಾಡಿರಿ. A ಪ್ಲಸ್ 6D ಮಾಡ್ಕೋಬೇಕು. ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದಕ್ಕೆ ನಾವು ಒಂದು ಸಂಖ್ಯೆ ಕಡಿಮೆ ಹಚ್ಕೋಬೇಕಂತ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ. ಹೌದಾ? 7ನೇ ಪದ ಕೊಟ್ಟಿದ್ರೆ A ಪ್ಲಸ್ 6D, 8ನೇ ಪದ ಕೇಳಿದ್ರೆ A ಪ್ಲಸ್ 7D, 9ನೇ ಪದ ಕೇಳಿದ್ರೆ A ಪ್ಲಸ್ 8ನೇ ಪದ ಕೇಳಿದ್ರೆ A ಪ್ಲಸ್ 7D. ಈ ರೀತಿ ಮಾಡಬೇಕು. ಹೌದಾ? A ಪ್ಲಸ್ 6D = 28. ಇದಕ್ಕೆ ನಾನು ಏನಿದು ಮೊದಲೇ ಬರ್ಕೊಂಡ್ರಲ್ಲ, ಇದಕ್ಕೆ ಸಮೀಕರಣ 1 ಕೊಡ್ತೀನಿ, ಇದಕ್ಕೆ ಸಮೀಕರಣ 2 ಕೊಡ್ತೀನಿ. ಈಗ ನೋಡ್ರಿ ಮತ್ತೊಂದು ಏನು ಕೊಟ್ಟಾರ ನೋಡ್ರಿ, ಇಷ್ಟಕ್ಕೆ ಮುಗಿಲಿಲ್ಲ. ಕ್ವಶನ್ ಯಾಕೆ ಕೊಟ್ಟಿದ್ದು ಮೊದಲು ಹಚ್ಕೋಬೇಕೆಲ್ಲ. ನೋಡ್ರಿ 2ನೇ ಶ್ರೇಣಿಯ 8ನೇ ಪದ. ನಾ 2ನೇ ಶ್ರೇಣಿ ಒಳಗೆ ಯಾವ ಪದ ತೊಗೊಂಡೇನ್ರಿ? ಹೇಳ್ರಿ, ಕಮೆಂಟ್ಸ್ ಮಾಡಿರಿ ಲಗು ನೋಡೋಣ. 2ನೇ ಶ್ರೇಣಿ ಏನು ತೊಗೊಂಡೀನಿ? B ತೊಗೊಂಡೇನ್ರಿ. ಮೊದಲೇ ಶ್ರೇಣಿ ಪದಗಳೆಲ್ಲ A ತೊಗೊಂಡೀನಿ, 2ನೇ ಶ್ರೇಣಿ ಪದಗಳು B ತೊಗೊಂಡೀನಿ. ಹೌದಾ? 2ನೇ ಶ್ರೇಣಿ ಕೆಳಾರಿ ಸಲ 2ನೇ ಶ್ರೇಣಿಯ ಅಂದಾಗ B 8ನೇ ಪದ B8 = 29. ನೋಡಿ, ಇದು ಹಚ್ಚೋದ್ರಾಗ ಏನು ತಿಳಿಲಿಲ್ಲ ಅಂದ್ರೆ ನೀವು ಕಮೆಂಟ್ಸ್ ಮಾಡಿರಿ, ನಾನು ನಿಮ್ಗೆ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲ ನೀವು ಈ ವಿಡಿಯೋ ಒಂದು ಬಿಟ್ಟು 2 ಸಲ ರಿಪೀಟ್ ಮಾಡ್ಕೊಂಡು ನೋಡ್ರಿ ಅಂದ್ರೆ ಗೊತ್ತಾಕೈತಿ. ಕನ್ಫ್ಯೂಸ್ ಮಾಡ್ತೈತ್ರಿ ಲೆಕ್ಕ ಒಂದು ಸ್ವಲ್ಪ. 2ನೇ ಶ್ರೇಣಿ 8ನೇ ಪದವು 29 ಆದಾಗ ಅಂದ್ರೆ B8 = 29. ಹೌದಾ? ಹಾಗಂದ್ರೆ 8ನೇ ಪದ ಹೆಂಗೆ ಬರಲಿಪ್ಪ? ನಾನು ಏನು ಬರಲಿ ಹೇಳ್ರಿ ನೋಡೋಣ. B ಪ್ಲಸ್ ಇಲ್ಲಿ 8 ಐತಂದ್ರೆ 7D = 29. ಇದಕ್ಕೆ ಸಮೀಕರಣ 3 ಕೊಡ್ತೀನಿ. ನೋಡ್ರಿ, ಇದು ಹಚ್ಚಿದ್ರೊಳಗೆ ಏನಾರ ಡೌಟ್ ಇದ್ರೆ ನೋಡ್ರಿ ಕಮೆಂಟ್ಸ್ ಮಾಡಿರಿ, ನನಗೆ ಆನ್ಸರ್ ಕೊಡ್ತೀನಿ. ಈಗೇನು ಮಾಡ್ತೀನಿ ನಾನು, ಈ ಸಮೀಕರಣ 1ನೇ ಏನು ಬೆಲೆ ಐತಲ್ಲ ಇದನ್ನು ಸಮೀಕರಣ 2ರೊಳಗೆ ಆದೇಶಿಸ್ತೀನಿ. 1ನೇ ಸಮೀಕರಣ ಏನೈತಲ್ಲ ಅದನ್ನು 2ರೊಳಗೆ ಏನು ಮಾಡ್ತೀನಿ ನಾನು? ಆದೇಶಿಸಿದಾಗ ಏನು ಬರ್ತೈತೆ ನೋಡ್ರಿ. 2ರೊಳಗೆ ಆದೇಶಿಸಿದ್ರೆ ಇದೇನು ಕೊಟ್ಟಾರ? A ಪ್ಲಸ್ 6D = 28. ಹೌದಾ? A ಪ್ಲಸ್ 6D = 28. ಹಾಗಂದ್ರೆ A ಅಂದ್ರೆ ನಾ ಸಮೀಕರಣ 1ರಾಗ ಏನು ಬರ್ಕೊಂಡೀನಿ? A = B ಪ್ಲಸ್ 3 ಅಂದ್ರೆ A ಇರೋ ಜೊತೆ B ಪ್ಲಸ್ 3 ಹಾಕ್ಬೋದಲ್ಲ. A ಇದ್ದಲ್ಲೇ B ಪ್ಲಸ್ 3 ಪ್ಲಸ್ 6D = 28. ಹೌದಾ? ಈಗ ನೋಡಿ 6D ಒಳಗೆ ಈ D ಕೊಡಿಸಿದ್ರೆ 7D ಪ್ಲಸ್ ನೋಡ್ರಿ D ಎಲ್ಲಿದು? B ಪ್ಲಸ್ 6D = 28. Bಕ್ಕೆ B ಹಂಗೆ ಇಡ್ತೀನಿ, 6Dಕ್ಕೆ 6D ಹಂಗೆ ಇಡ್ತೀನಿ, 28 ಹಂಗೆ ಇಡ್ತೀನಿ. ಈ ಪ್ಲಸ್ 3 ಈ ಕಡೆ ತಂದ್ರೆ ಏನಾಕೈತಿ? -3. B ಪ್ಲಸ್ 6D = 25. ಇದನ್ನು ನಾನು ಸಮೀಕರಣ 4 ಅಂತ ಬರ್ಕೊತೀನಿ. ಹೌದಾ? ನೋಡ್ರಿ, ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಗೊತ್ತಾ? ಈ 3ರೊಳಗೆ ಸಮೀಕರಣ 3 ಮತ್ತು 2 ಬಿಡಿಸ್ತೀನಿ ನಾ. ನೋಡ್ರಿ, ಸಮೀಕರಣ 3 ಮತ್ತು 4 ಬಿಡಿಸಿದಾಗ ಸಮೀಕರಣ 3 ಮತ್ತು 4 ಬಿಡಿಸ್ತೀನಿ. ಹಾಗಾದ್ರೆ ಏನು ಮಾಡ್ಕೊತೇನೆ ನಾ? ಸಮೀಕರಣ 3 ಮತ್ತು 4 ಬಿಡಿಸ್ತೀನಿ ಅಂದ್ರೆ B ಪ್ಲಸ್ 7D = 29. ಹೌದಾ? ಇದೇನೈತಿ? B ಪ್ಲಸ್ 6D = 25. ಈ ಪ್ಲಸ್ ಇದ್ದಲ್ಲೇ ಇಲ್ಲಿ ಏನಿರಂದ್ರೆ ಪ್ಲಸ್ ಇರ್ತೈತಿ, ಮೈನಸ್ ಆಕೈತಿ. ಪ್ಲಸ್ ಇದ್ದಲ್ಲೇ ಮೈನಸ್ ಇದು ಹೋತು. ಈ ಪ್ಲಸ್ 7ರಾಗ -6D ಕಳೆದ್ರೆ ಏನಾಕೈತಿ? ಬರೀ D ಬರ್ತೈತಿ. 29ರಾಗ 25 ಇದು ಕಳೆದ್ರೆ 4. ನೋಡ್ರಿ, D ಬೆಲೆ ಎಷ್ಟು ಬಂತು? ಈಗ ನಮ್ಗೆ 4 ಬಂತು. D = 4. ಹೌದಾ? ಈ D = 4 ಬೆಲೆಯನ್ನು ನಾನೇನು ಮಾಡ್ತೀನಿ? D = 4 ಬೆಲೆಯನ್ನು ಈ ಸಮೀಕರಣ 2 ಐತಲ್ಲ ಇದ್ರೊಳಗೆ ನಾ ಇದನ್ನು ಆದೇಶಿಸ್ತೀನಿ. ನೋಡ್ರಿ, D = 4 ಬೆಲೆಯನ್ನು ಎದ್ರಾಗ ಹಾಕ್ತೀನಿ ನಾ ಈ ಸಲ? ಸಮೀಕರಣ 2ರಲ್ಲಿ ಆದೇಶಿಸಿದಾಗ. ಸಮೀಕರಣ 2ರಾಗ ಏನು ಮಾಡ್ತೀನಿ ನಾ? ಆದೇಶಿಸಿದಾಗ. ಸ್ಟೆಪ್ ಬೈ ಸ್ಟೆಪ್ ಬರಿಬೇಕು. ಈ ಥರ ಎಲ್ಲ ಹಾಕಿದ್ರೆ ನೋಡ್ರಿ, A ಪ್ಲಸ್ 6D = 28. A ಪ್ಲಸ್ 6 ಇಂಟು D ಅಂದರೆ 4 = 28. ಹೌದಾ? A ಪ್ಲಸ್ 6 4 24 = 28. A = 28 ಪ್ಲಸ್ 24 ಈ ಕಡೆ ಬಂದ್ರೆ -24. A = ಎಷ್ಟು ಬಂತು ಈ ಸಲ?
28 24 ಕಳೆದ್ರೆ ಎಷ್ಟು ರೀ 4 ಈಸ್ ಈಕ್ವಲ್ ಟು 4 ಬಂತು ಹೌದಾ. ಇದು ಡಿ ಈಸ್ ಈಕ್ವಲ್ ಟು 4 ಬೆಲೆಯನ್ನು ಸಮೀಕರಣ 3 ಹಾಕ್ತೀನಿ ಈ ಸಲ. ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಏನಾಕೈತೆ ನೋಡ್ರಿ. ಸಮೀಕರಣ 3 ಏನೈತಿ ಹೇಳ್ರಿ ನೋಡೋಣ. ಬಿ ಪ್ಲಸ್ 7d ಈಸ್ ಈಕ್ವಲ್ ಟು 29. ಬಿ ಪ್ಲಸ್ 7 ಇಂಟು ಡಿ ಅಂದ್ರೆ ಎಷ್ಟೈತಿ ರೀ 4 ಈಸ್ ಈಕ್ವಲ್ ಟು 29. ಬಿ ಪ್ಲಸ್ 7 4 28 ಈಸ್ ಈಕ್ವಲ್ ಟು 29. ಬಿ ಈಸ್ ಈಕ್ವಲ್ ಟು 29 ಮೈನಸ್ 28. ಬಿ ಈಸ್ ಈಕ್ವಲ್ ಟು 1 ನೋಡಿರಿ. ಇಷ್ಟು ತಿಳಿತಾ. ಈಗ ನೋಡಿ ಎ ಈಸ್ ಈಕ್ವಲ್ ಟು 4 ಮೊದಲನೇ ಶ್ರೇಣಿಯ ಮೊದಲನೇ ಪದ, ಬಿ ಈಸ್ ಈಕ್ವಲ್ ಟು 1 ಎರಡನೇ ಶ್ರೇಣಿಯ ಮೊದಲನೇ ಪದ ಹೌದಾ. ಮತ್ತು ಡಿ ಸಿಕ್ತು. ಡಿ ಏನೈತಿ 4. ಈಗ ನಾವು ಸಮೀಕರಣ ಬರಿಬೋದಲ್ಲ. ಹಾಗಂದ್ರೆ ನೋಡಿರಿ, ಹಂಗಂದ್ರೆ ಒಂದನೇ ಸಮಾಂತರ ಶ್ರೇಣಿ ಬರೆಯೋರಿ. ಒಂದನೇ ಸಮಾಂತರ ಶ್ರೇಣಿ ಹೆಂಗೆ ಬರಿತೀರಿ? ಒಂದನೇ ಸಮಾಂತರ ಶ್ರೇಣಿ ಯಾವ ರೀತಿ ಬರ್ತೀರಿ? ಒಂದನೇ ಸಮಾಂತರ ಶ್ರೇಣಿ ಅಂದ್ರೆ ಏನು? ಸಾಮಾನ್ಯ ರೂಪ ಏನು ಅದರದ್ದು? ಎ ಪ್ಲಸ್ ಡಿ, ಎ ಪ್ಲಸ್ 2d ಸೊ ಆನ್ ಆಫ್ 2 ಹೌದಾ. ಎ ಪ್ಲಸ್ ಡಿ, ಎ ಪ್ಲಸ್ 2d ಸೊ ಆನ್ ಆಫ್ 2 ಹೌದು. ಎ ಅಂದರೆ ಏನು ಬಂತು? 4 ಹೌದಾ. ಎ ಪ್ಲಸ್ ಡಿ ಅಂದರೆ 4 ಪ್ಲಸ್ ಡಿ ಅಂದರೆ ಎಷ್ಟೈತೆ ರೀ 4 ಹೌದಾ. ನೆಕ್ಸ್ಟ್ ಎ ಅಂದರೆ 4 ಪ್ಲಸ್ 2 ಇಂಟು ಡಿ ಅಂದರೆ 4 ಸೊ ಆನ್ ಆಫ್ 2. 4 8 ನೋಡ್ರಿ 4 ಡಿ 8 8 4 12. ಇದು ನೋಡ್ರಿ ಒಂದನೇ ಸಮಾಂತರ ಶ್ರೇಣಿ ಸಿಕ್ತೀಗ. ಅವರು ಒಂದೇ ಸಮಾಂತರ ಶ್ರೇಣಿ ಕಂಡುಹಿಡಿ ಅಂದಿಲ್ಲ, ಎರಡನೇ ಸಮಾಂತರ ಶ್ರೇಣಿನೂ ಕಂಡುಹಿಡಿ ಅಂದ್ರೆ. ಹಂಗಂದ್ರೆ ನಾವು ಎರಡನೇ ಸಮಾಂತರ ಶ್ರೇಣಿ ಮರಿಬೇಕೀಗ. ಎರಡನೇ ಸಮಾಂತರ ಶ್ರೇಣಿ ಹೌದಾ. ಎರಡನೇ ಸಮಾಂತರ ಶ್ರೇಣಿ ಹೆಂಗೆ ಬರಿತೀರಿ? ಇಲ್ಲಿ ಎ ಪ್ಲಸ್ ಡಿ, ಎ ಪ್ಲಸ್ 2d ಅಂತಾರಲ್ಲ, ಅಲ್ಲಿ ನಾ ಮೊದಲೇ ಪದ ಏನಂತ ತೊಗೊಂಡೀನಿ? ಬಿ ಪ್ಲಸ್ ಡಿ, ಬಿ ಪ್ಲಸ್ 2d ಸೊ ಆನ್ ಆಫ್ 2 ಹೌದಾ. ಬಿ ಅಂದರೆ ಎಷ್ಟೈತಿ? 1. ಬಿ ಅಂದರೆ 1 ಪ್ಲಸ್ ಡಿ ಅಂದ್ರೆ 4. 1 ಪ್ಲಸ್ ಬಿ ಅಂದ್ರೆ 2 ಇಂಟು 4 ಸೊ ಆನ್ ಆಫ್ 2 ಹೌದಾ. 1 4 1 5 4 2 8 1 9 ನೋಡಿರಿ. 1 9 5. ಒಂದನೇ ಸಮಾಂತರ ಶ್ರೇಣಿ ಏನೈತಿ? 4 8 12. ಎರಡನೇ ಸಮಾಂತರ ಶ್ರೇಣಿ 1 5 9 ನೋಡಿರಿ. ಇದನ್ನ ಫುಲ್ ರಿಪೀಟ್ ಮಾಡಿದ್ರಷ್ಟು ಅಂಡರ್ಸ್ಟ್ಯಾಂಡ್ ಆಕೈತೆ. ಒಮ್ಮಕ್ಕಳಿಗೆ ಹೇಳಿದ್ಕೊ ಅರ್ಥ ಅಲ್ಲ ಏನೋ ತಿಳಿಲಿಲ್ಲ ಅಂದ್ರೆ ನೀವು ಕಮೆಂಟ್ಸ್ ಬಾಕ್ಸ್ನಾಗ ಹಾಕ್ರಿ, ಆನ್ಸರ್ ಕೊಡ್ತೀನಿ. ಇಲ್ಲಿಗೆ ನಾವು ಸಮಾಂತರ ಶ್ರೇಣಿ ಒಳಗೆ ಏನೇನು ಇಂಪಾರ್ಟೆಂಟ್ಸ್ ಕ್ವಶನ್ ಬರ್ತಾವಲ್ಲ ಎಲ್ಲನೂ ಸಮಾಂತರ ಶ್ರೇಣಿ ಭಾಗ 1ರಿಂದ ಭಾಗ 5 ತನಕ ಫುಲ್ ನಿಮ್ಗೆ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಮಾಡೀನಿ. ಎಲ್ಲ ವಿಡಿಯೋಸ್ ನೋಡಿರಿ. ನಿಮ್ಮ ಎಕ್ಸಾಮ್ಗೆ 100% ಸಮಾಂತರ ಶ್ರೇಣಿ ಒಳಗೆ ಏನೇನು ಕ್ವಶನ್ಸ್ ಬರ್ತಾವಲ್ಲ ಎಲ್ಲನೂ ಮಾಡಿಸೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.